ವಿಜಯಪುರದ ಕನ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಂಬಿ ಪಾಟೀಲ್, ಸಂತ ಶ್ರೇಷ್ಠ ಕನಕದಾಸರ ಜೀವನ ಚರಿತ್ರೆ ಹಾಗೂ ಅವರ ಭಕ್ತಿ ಪರವಶೆಯ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಗಣ್ಯರು ಭಾಗಿಯಾಗಿದ್ದರು. ಕನಕದಾಸರ ವಿಷಯ 15-16ನೇ ಶತಮಾನ ಸಂತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇವತ್ತು ಕನಕದಾಸರು ಕರ್ನಾಟಕದಲ್ಲಿ 15ನೇ-16ನೇ ಶತಮಾನದಲ್ಲಿ ಆರಂಭಗೊಂಡಂತಹ ಭಕ್ತಿ ಪರಂಪರೆ ಏನಿದೆ ಅದು 250ಕ್ಕೂ ಹೆಚ್ಚು ದಾಸರಲ್ಲಿ ಭಕ್ತ ಬಂಧದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ಇವರು ಹಾಲು ಮತದ ಜನಾಂಗಕ್ಕೆ ಸೇರಿದಂಥ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ್ ಎಂಬ ದಂಪತಿಗಳ ಮಗನಾಗಿ ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಚಿಕ್ಕಾಂವ ತಾಲೂಕಿನಲ್ಲಿ ಕಾಡ್ ಗ್ರಾಮದಲ್ಲಿ 1509ರಲ್ಲಿ ಜನಿಸಿದಂಥವರು. ಅವರ ಮೂಲ ಹೆಸರು ತಿಮ್ಮಪ್ಪ. ಇವತ್ತು ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ 15ನೇ-16ನೇ ಶತಮಾನದಲ್ಲಿ ಸಮರ ಸಾರಿದ ಭಕ್ತರು. ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಜಾತಿ ವ್ಯವಸ್ಥೆ, ಅಸಮಾನತೆ, ಈ ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳ ವಿರುದ್ಧ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಅದೇ ಮಾರ್ಗದಲ್ಲಿ ಒಂದು ಹೊಸ ಸಂತ ಕನಕದಾಸರು 15ನೇ-16ನೇ ಶತಮಾನದಲ್ಲಿ ಸಮರ್ಥರಾದಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಅವರ ಕೀರ್ತನೆಗಳಲ್ಲಿ ಒಂದಾದಂಥ ಅತ್ಯಂತ ಪ್ರಸಿದ್ಧವಾದಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಸಿದ್ದರಾಮಯ್ಯ ಹತ್ತಿರವಾದಂಥ ಅವರ ಒಂದು ನುಡಿ ಏನಿದೆ, ವಚನ ಏನಿದೆ, ಅದು ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆನೇನಾದರೂ ನೀವು ಬಂದಿಲ್ಲ. ಹುಟ್ಟಿದ ಯೋನಿಗಳಲ್ಲಿ ಮೆಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳೆಲ್ಲ ಗುಟ್ಟು ಕಣಸೆ, ಮಂತು ಹಿಡಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನ್ಕಂಡೆಯ ಮನುಷ್ಯ. ಜಲವೇ ಸಕಲ ಕೊಡುಕೆ ತಾಯಲ್ಲವೇ, ಜಲದ ಕುರುವೆ ನಾನಾದರೂ ಬಲ್ಲಿರ, ಜಲದ ಬೊಬ್ಬಳಿಯಂತೆ ಸ್ಥಿರವಿಲ್ಲವೇ, ದೇಹ ನೆಲೆನಿತ್ತು ನೀ ನನ್ಕಂಡೆಯ ಮನುಷ್ಯ. ಹರಿಯ ಸರ್ವೋತ್ತಮ, ಹರಿಯ ಸರ್ವೇಶ್ವರ, ಹರ್ಮೇವರನಂತ ಯೋಧಿಸುರಿ, ಕಾಗಿ ನಡೆಯಾಗಿ ಕೇಶವರಾಯನ ಚರಣ ಮೊದಲ ಕೀರ್ತಿಸುವನೇ ಪುರುಷ ಅಂತ. ಅಂತ ಶ್ರೇಷ್ಠವಾದಂಥ ಒಂದು ಮಾತುಗಳು. ಯಾಕೆ ನಾವೀಗ ಕೂತಿದ್ದೇವೆ ವೇದಿಕೆ ಮೇಲೆ, ಯಾರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಿರ್ತಾರೆ, ನಾನು ಹಾಲು ಮತ ಸಮಾಜದಲ್ಲಿ ಹುಟ್ಟಿದ್ದೀನಿ, ನಾನಿಗೂ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿರ್ಬೇಕು, ನಾವೆಲ್ಲರೂ ಬೇರೆ ಬೇರೆ ಸಮಾಜದಲ್ಲಿ ಹುಟ್ಟಿರ್ಬೇಕು. ನಾವು ಯಾವ ಸಮಾಜ, ನಾವು ಎಂಥ ಸಮಾಜದಲ್ಲಿ ಹುಡ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ಏನೋ ಅರ್ಜಿ ಹಾಕಿ ಹುಟ್ಟಿಲ್ಲ ಒಂದು ದಿವಸ. ಅದನ್ನ ಇವತ್ತು ದಿವಸ ಹೇಳ್ತಾರೆ. ಒಂದು ದಿವಸ ಕುಲಎಂದು ಹೊಡೆದಾಡಿದ್ವಿ. ಯಾಕೆ ನೀರಿಗೆ ಏನಾದ್ರು ಕುಲ ಇದೆಯಾ, ಗಾಳಿಗೆ ಏನಾದ್ರು ಕುಲ ಇದೆಯಾ? ನೀರು, ಗಾಳಿ, ಬಿಸಿಲು, ಸೂರ್ಯ, ಭೂಮಿ, ಅದಕ್ಕೆ ಯಾವುದೂ ಕುಲ ಇಲ್ಲ. ಅದನ್ನ ಇವತ್ತು ಬಹಳ ಸುಂದರವಾಗಿ ಹೇಳಿದಂಥವ್ರು. ಇವತ್ತು ಅವರ ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿ ವಯಸ್ಸಿನಲ್ಲೇ ಬಂಕಾಪುರ ಪ್ರಾಂತ್ಯಕ್ಕೆ ಗಣನಾಯಕರಾಗಿ ಇವತ್ತು ದಿವಸ ಸೇವೆಯನ್ನು ಸಲ್ಲಿಸಿದರು. ಇವತ್ತು ಕನಕದಾಸರು ಶ್ರೀ ವ್ಯಾಸರಾಯರ ನೆಚ್ಚಿನ ಶಿಷ್ಯರು. ವ್ಯಾಸರಾಯರಿಂದ ಮಧ್ವತತ್ವಾಶ್ರಮವನ್ನು ಕರ್ಕೊಂಡು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲೆಗಳೆದರು. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ. ಇದೆಲ್ಲವನ್ನು ಕೂಡ ನಮ್ಮ ಸಹೋದರಾದಂಥ ಸಿದ್ದಪ್ಪ ದನ್ಗೊಂಡವರು, ಶಿಕ್ಷಕರು, ಸಾಹಿತಿಗಳು ನಾವು ವಿಶೇಷವಾಗಿ ಮಾತನಾಡ್ತೀವಿ. ಆದರೆ ನನಗೊಂದು ಸ್ವಲ್ಪ ಸಂಬಂಧ ಐತೆ ಅನ್ನೋ ಮಾತಾಡಬೇಕು ಯಾಕಂದ್ರೆ ಕಡೆಗೆ ಹೇಳ್ತೇನೆ.
ಇವತ್ತು ಕನಕದಾಸರ ಸಾಹಿತ್ಯ ರಚನೆ ಏನಿದೆ, ವಿವಿಧ ಪ್ರಕಾರದ ಕೀರ್ತನೆಗಳು, ಸುಳಾದಿಗಳು, ಉಗಾಬಗುಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಮುಂಡಿಗೆಗಳ ರೂಪದಲ್ಲಿ, ಮುಂಡಿಗೆ ಅಂದರೆ ಒಗ್ಗಟ್ಟಿನ ರೂಪದಲ್ಲಿರುವ ಮನುಷ್ಯನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯವಾಗಿ ತಿಳಿಸುವ ದಾಸರ ಕವನಗಳು. ಯಾವ ರೀತಿ ಬಸವಾದಿ ಶರಣರು ವಚನಗಳನ್ನು ಸೃಷ್ಟಿ ಮಾಡಿದರು, ಅದೇ ರೀತಿ ಯತ್ನೋತ್ಸವವನ್ನು ಮಾಡಿದರು. ಸುಮಾರು 316 ಕೀರ್ತನೆಗಳನ್ನು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿದ್ದನ್ನು ಕಾಣಬಹುದಾಗಿದೆ. ಆದರೆ ಇವರ 5 ಮುಖ್ಯ ಕಾವ್ಯಕೃತಿಗಳು ಮೋಹನ್ ತರಂಗಿಣಿ, ನರಚರಿತ್ರೆ, ರಾಮಧನ್ಯ ಚರಿತ್ರೆ, ಹರಿಭಕ್ತಿ ಸಾರ, ನರಸಿಂಹ ಹಸ್ತವ ಗೊತ್ತಿಸಲು ದೊರೆತಿಲ್ಲ. ಕನಕದಾಸರ ಈ ಕೀರ್ತನೆಗಳು ಸರಳ ಕನ್ನಡ ಭಾಷೆಯಲ್ಲಿ ರಚಿತವಾಗಿದ್ದು ಇಂದಿಗೂ ಜನಮಾನಸದಲ್ಲಿ ಜೀವಂತವಾಗಿದೆ. ಆಡು ಭಾಷೆಯಲ್ಲಿ ಕನಕದಾಸರ ಬೋಧನೆಗಳು ಮತ್ತು ಸಂದೇಶ ಏನಿದೆ, ಅವರು ತಮ್ಮ ಕೀರ್ತನೆಗಳ ಮತ್ತು ಸಾಹಿತ್ಯ ಮೂಲಕ ಸಮಾಜದಲ್ಲಿಯ ಮೂಢನಂಬಿಕೆಗಳು ಮತ್ತು ಅಸಮಾನತೆಗಳನ್ನ ಪ್ರಶ್ನಿಸಿದರು. ಜಾತಿ ವ್ಯವಸ್ಥೆ, ಬಡವ ಬಲ್ಲಿದ ಎಂಬ ಭೇದ ಭಾವವನ್ನು ತಮ್ಮ ಕೃತಿಯಲ್ಲಿ ಕಟುವಾಗಿ ಟೀಕಿಸಿದಂಥವು. ಸಮಾನತೆ ಕುಲವೊಂದು ಹೊಡೆದಾಡಲಿ ಎಂಬ ಅವರ ಪ್ರಸಿದ್ಧ ಕೀರ್ತನೆಯಲ್ಲಿದೆ. ಮಾನವರವರು ಸಮಾನ ಎಂಬ ಮಹತ್ವದ ಸಂದೇಶವನ್ನು ತಿಳಿಸಲಿರ್ತದೆ. ಭಕ್ತಿ ಮಾರ್ಗದಲ್ಲಿ ಜಾತಿ ಮುಖ್ಯವಲ್ಲ, ಶುದ್ಧ ಮನಸ್ಸು ಮುಖ್ಯ ಎಂಬುದನ್ನು ಸಾರಿದಂಥವು. ಭಕ್ತಿ ಮತ್ತು ನೈತಿಕತೆ ಬಗ್ಗೆ ಕೇವಲ ಬಾಹ್ಯ ಆಚರಣೆಗಳಿಂದ ನೈತಿಕ ನಡವಳಿಕೆ. ಕನಕದಾಸರ ಜಯಂತಿಯ ಶುಭಾಶಯಗಳನ್ನ ಸಂದರ್ಭದಲ್ಲಿ ಕೋರಿ ಕನಕದಾಸರಲ್ಲಿ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ, ಇಂದು ನಾಡಿನಾದ್ಯಂತ ನಾವು ಮಹಾನ್ ಸಂತರಾದಂಥ ಕನಕದಾಸರ ಜಯಂತಿಯನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಆನಂದ್ ಅವರೇ, ಡಾಕ್ಟರ್ ಆನಂದ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ವಿಜಯಪುರ ನಗರದ ಮಹಾಪೌರಾದಂಥ